ಸೊ ಟೈಟಲ್ ನೋಡಿ ಗೊತ್ತಾಗಿರಬೇಕು ಈ ವಿಡಿಯೋ ಏನು ಅಂತ. ಸೊ ಇದು ಲಾಸ್ಟ್ ವಿಡಿಯೋ ಆನ್ ಯೂಟ್ಯೂಬ್. ಸೊ ಸಖತ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಮಾತ್ರ. ಲೈಕ್ ಈ ವೀಕ್ ಅಂತೂ ಕಂಪ್ಲೀಟ್ ರೋಲರ್ ಕೋಸ್ಟರ್ ಆಗಿತ್ತು. ಸಖತ್ ಅಪ್ಸ್ ಆ್ಯಂಡ್ ಡೌನ್ಸು, ಸಖತ್ ಹೆಕ್ಟಿಕ್ ಆಗಿತ್ತು ಮಾತ್ರ. ಹೆಂಗೆ ಅಂತಂದರೆ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಸಖತ್ ಕಷ್ಟ ಆಗ್ತಿತ್ತು. ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಎವ್ರಿ ಡೇ ಲೈಕ್ ಆಲ್ಮೋಸ್ಟ್ ಒಂದು 5 hours ಮಲಗಿರ್ಬೇಕಷ್ಟೇ ನಾನು. ರಾತ್ರಿ 2 o'clock ಹತ್ತಿರ ಆಗುತ್ತೆ ಎಡಿಟ್ ಮಾಡಿ ಮಲಗೋ ಅಷ್ಟೊತ್ತಿಗೆ. ಆ್ಯಂಡ್ ಜಿಮ್ ಮ್ಯಾನೇಜ್ ಮಾಡೋದು, ವರ್ಕಿಗೆ ಹೋಗಿ ಬರಬೇಕು ಆಫೀಸಿಗೆ, ಅದನ್ನು ಮ್ಯಾನೇಜ್ ಮಾಡೋದು, ಅಡುಗೆ ಮಾಡ್ಕೊಳ್ಳೋದು, ಸಖತ್ ಕಷ್ಟ ಆಗುತ್ತೆ ಮಾತ್ರ. ಎಲ್ಲದೂ ಬ್ಯಾಲೆನ್ಸ್ ಮಾಡೋದೇ ಸಖತ್ ಕಷ್ಟ. ಸಖತ್ ಫ್ರಸ್ಟ್ರೇಟ್ ಆಗಿಬಿಟ್ಟೆ ಇವತ್ತು. ಮತ್ತೆ ಬೆಳಗ್ಗೆ ಲೀವ್ ಕಾರ್ಡ್ ಬಿಟ್ಟೋದೆ, ಮತ್ತೆ ಟ್ರೈನ್ ಮಿಸ್ ಆಯಿತು, ಮತ್ತೆ ಮನೆಗೆ ಬರಬೇಕಿತ್ತು ಅಲ್ಲಿಂದ ಆ್ಯಂಡ್ ವಾಪಸ್ ಹೋಗೋದು. ಸೊ ಆ ಫ್ರಸ್ಟ್ರೇಷನ್ ಹೆಂಗಾಗೋಯ್ತು ಅಂದ್ರೆ ಇವತ್ತು ಸಾಕಾಗೋಯ್ತು ನನಗಂತೂ. ಲೈಕ್ ಕಂಪ್ಲೀಟಾಗಿ ಒಂಥರ ಗಿವ್ ಅಪ್ ಮಾಡೋ ಥರ ಬಂದುಬಿಟ್ಟೆ ನಾನು. ಆ್ಯಂಡ್ ಏನಾಗುತ್ತೆ ಅಂತಂದರೆ ಇವಾಗ ನಾನು ಮಾಡಿದ್ದು ಇನ್ನೊಂದು ಮಿಸ್ಟೇಕ್ ಏನು ಅಂತ ಅಂದರೆ ಲೈಕ್ 20-30 minutes ವೀಡಿಯೋಸ್ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ. 30 minute ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಏನಾಗುತ್ತೆ, ನಾನು 1 hour ಹತ್ತಿರ ಶೂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆ 1 hour ಕಂಪ್ಲೀಟಾಗಿ ಎಡಿಟ್ ಮಾಡೋದಕ್ಕೆ ನನಗೆ 3 hours ಹತ್ತಿರ ತೊಗೊಳುತ್ತೆ. ಸೊ ನಾನು ಆಫೀಸಿಂದ ಬಂದು ಜಿಮ್ಗೆ ಹೋಗಿ ಬಂದು ಅದೆಲ್ಲ ಕಂಪ್ಲೀಟಾಗಿ ಎಡಿಟ್ ಅಂದರೆ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋಕ್ಕೆ ಕೂರೋದೇ 11 ಗಂಟೆ ಆಗ್ತಿದೆ ರಾತ್ರಿ. ಸೊ 11 ಗಂಟೆ ಕೂತ್ರೆ ಎಷ್ಟೊತ್ತಿಗೆ ಮುಗಿಯುತ್ತೆ? 2 o'clock ಮುಗಿತಾ ಇದೆ ಆಯಿತಾ. ಲೈಕ್ ಕಾಂಟೆಂಟ್ ಏನೋ ಹೈ ವ್ಯಾಲ್ಯೂ, ಹೈ ಇನ್ಫಾರ್ಮೇಷನ್ ಡೆನ್ಸ್ ಕಾಂಟೆಂಟು, ಡೀಪ್ ಡಿಸ್ಕಷನ್ ಕಾಂಟೆಂಟ್ ಹಾಕ್ತಿದ್ದೆ ಆಯಿತಾ. ಅದಕ್ಕೆ ವ್ಯೂಸ್ ಕಮ್ಮಿ, ಎಂಗೇಜ್ಮೆಂಟ್ ಕಮ್ಮಿ. ಅದು ಎಂಗೇಜ್ಮೆಂಟ್ ಅನ್ನೋದು ಮ್ಯಾಟ್ರ್ ಆಗ್ತಿಲ್ಲ ನಂಗೆ ವ್ಯೂಸ್ ಅನ್ನೋದು ಓಕೆ, ಎಂಗೇಜ್ಮೆಂಟು ಓಕೆ. ಒಂದು ಕ್ರಿಯೇಟರಿಗೆ ಏನು ಅಂತ ಅಂದರೆ ಅದೆಲ್ಲ ಒಂಥರ ಎನ್ಕರೇಜ್ಮೆಂಟ್ ಇದ್ದಂಗೆ ಅಷ್ಟೇ. ಈಗ ನಾನು ಆಫ್ಟರ್ ಆಲ್ ಒಂದು ಹ್ಯೂಮನ್ನೇ ಅಲ್ವಾ. ಈಗ ನಾನು ಎಷ್ಟೇ ಹೇಳ್ಬೋದು, ಏನೇ ಹೇಳ್ಬೋದು, ಮೆಂಟಲಿ ಸ್ಟ್ರಾಂಗ್ ಇರಬೇಕಂತ. ನಾನು ಒಬ್ಬ ಕ್ರಿಯೇಟರೇ, ಬೈ ದ ಎಂಡ್ ಆಫ್ ದ ಡೇ ನಾನು ಒಬ್ಬ ಹ್ಯೂಮನ್ನೇ. ಸೊ ನಾನು ಹೆಂಗೆ ನೋಡ್ತೀನಿ, ನಾವು ಹೆಂಗೆ ನೋಡ್ತೀವಿ ಅಂತ ಅಂದರೆ, ಒಂದು ಎಂಗೇಜ್ಮೆಂಟ್ ಜಾಸ್ತಿ ಬಂತು, ವ್ಯೂಸು, ಲೈಕ್ಸು, ಕಾಮೆಂಟ್ಸ್ ಜಾಸ್ತಿ ಬಂತು ಅಂತ ಅಂದರೆ ಕ್ರಿಯೇಟರ್ಗೆ ಅದೊಂಥರ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ನೀವು ಮಾಡ್ತಾ ಇದ್ದೀರಾ, ನಂದು ಕಾನ್ಸ್ಟೆಂಟ್ ಫಾಲೋವರ್ಸ್ ಇದ್ದೀರಾ, ತುಂಬ ಜನ ದಿನ ಕಾಮೆಂಟ್ ಮಾಡ್ತೀರಾ, ಎವ್ರಿ ಡೇ ಕಾಮೆಂಟ್ ಮಾಡ್ತೀರಾ, ಒಂದಿನೂ ಮಿಸ್ ಮಾಡೋದಿಲ್ಲ ನೀವು. ಸೊ ಐ ಆಮ್ ವೆರಿ ಹ್ಯಾಪಿ ಅದಕ್ಕೋಸ್ಕರ. ಆ್ಯಂಡ್ ನಾನು ಅಷ್ಟೇ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ನಿಮ್ಮ ಕಂಪ್ಲೀಟ್ ಕಾಮೆಂಟ್ ಓದ್ತೀನಿ ನಾನು. ರ್ಯಾಂಡಮ್ ಆಗಿ ಸುಮ್ಮನೆ ರಿಪ್ಲೈ ಮಾಡ್ತಿದ್ದೀನಿ ಅನ್ಕೋಬೇಡಿ. ಪ್ರತಿಯೊಂದು ಕಾಮೆಂಟು ಓದ್ತೀನಿ, ನೀವು ಕೊಡೋ ಸಜೆಷನ್ಸ್ನು ತೊಗೋತೀನಿ ನಾನು. ಎಷ್ಟೊಂದು ಕಾಮೆಂಟ್ಸಲ್ಲಿ ಕೊಟ್ಟಿರೋ ಐಡಿಯಾನ ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ, ಫ್ಯೂಚರ್ ವೀಡಿಯೋಸಿಗೆ ಬೇಕು ಅಂತ ಇದೆಲ್ಲ. ಸೊ ಕಮ್ಯುನಿಟಿ ಎಲ್ಲ ಚೆನ್ನಾಗಿದೆ. ಬಟ್ ನಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲ ಎಡವಟ್ ಆಗಿಬಿಟ್ಟಿದೆ. ನಂಗೆ ಕರೆಕ್ಟಾಗಿ ಆಫೀಸ್ ಕೆಲಸ ಮಾಡೋಕ್ಕಾಗ್ತಿಲ್ಲ, ಕರೆಕ್ಟಾಗಿ ಮನೆ ಕೆಲಸ ಮಾಡ್ಕೊಳಕ್ಕಾಗ್ತಿಲ್ಲ, ಕರೆಕ್ಟಾಗಿ ಜಿಮ್ಗೆ ಹೋಗೋಕ್ಕೂ ಆಗ್ತಿಲ್ಲ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಕೂಡ ನಾನು ಫುಲ್ ಫ್ಲೆಡ್ಜಲ್ಲಿ ನಾನು ಫುಲ್ ಪೊಟೆನ್ಷಿಯಲ್ ಕೊಟ್ಟು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸೊ ಇವತ್ತು ಫುಲ್ ಫ್ರಸ್ಟ್ರೇಟ್ ಆದೆ. ಬೆಳಗ್ಗೆನೇ ಸಖತ್ ಫ್ರಸ್ಟ್ರೇಟ್ ಆಗಿಬಿಟ್ಟೆ. ಆವಾಗ ಟ್ರೈನ್ ಮಿಸ್ ಆದಾಗಂತೂ ಇನ್ನೂ ಎಕ್ಸ್ಟ್ರೀಮಿಗೆ ಹೋಯಿತು. ಆ್ಯಂಡ್ ಆವಾಗ ಥಾಟ್ ಬಂತು ತಲೆಗೆ, ಎಲ್ಲ ಗಿವ್ ಅಪ್ ಮಾಡಿಬಿಡೋಣ, ಏನಕ್ಕೆ ಬೇಕು, ಸುಮ್ಮನೆ ಸಾಕಾಯಿತು. ಲೈಕ್ ನಾನು ಇವತ್ತರೆಗೂ ಏನೂ ಗಿವ್ ಅಪ್ ಮಾಡಿಲ್ಲ ಹಂಗಂತ. ಸೊ ಫಸ್ಟ್ ಥಾಟು ಯೂಟ್ಯೂಬ್ ಸ್ಟಾಪ್ ಮಾಡೋದು ಅಂತ ಬಂದಿದ್ದ ತಕ್ಷಣವೇ ಇನ್ನೊಂದು ಥಾಟ್ ಬಂತು, ನಾನು ಇವತ್ತರೆಗೂ ಗಿವ್ ಅಪ್ ಮಾಡಿಲ್ಲ ಯಾವುದೂ. ಆ್ಯಂಡ್ ಇದೊಂಥರ ಚಾಲೆಂಜ್ ಇದ್ದಂಗೆ ಇವಾಗ ನನಗೆ. ಸೊ ಇದನ್ನು ಸಾರ್ಟ್ ಹೆಂಗೆ ಮಾಡಲಿ ನಾನು. ಸೊ ಈ ಚಾಲೆಂಜ್ ನನಗೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗಲೂ ಬಂದಿತ್ತು ನನಗೆ. ಸೊ ನನಗೆ ಅವಾಗ ಸಖತ್ ಹೆಕ್ಟಿಕ್ ಆಗ್ತಿತ್ತು, ಯಾಕಂದರೆ ನಂಗೆ ಶೂಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಂಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಏನು ಗೊತ್ತಾಗ್ತಿರ್ಲಿಲ್ಲ. ಆವಾಗ ಲೈಟ್ ಇರಲಿಲ್ಲ, ಹೆಂಗೆ ಶೂಟ್ ಮಾಡೋಕ್ಕೆ ಗೊತ್ತಿಲ್ಲ, ಎಲ್ಲಿ ಶೂಟ್ ಮಾಡೋಕ್ಕೆ ಗೊತ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ಫ್ರಸ್ಟ್ರೇಷನ್ನು. ಆ್ಯಂಡ್ ಅಷ್ಟೆಲ್ಲ ವೀಕೆಂಡ್ ಸ್ಯಾಕ್ರಿಫೈಸ್ ಮಾಡ್ತಿದ್ದೆ, ಏನಕ್ಕೆ ಅನ್ನೋದೊಂದು ಕ್ವಶನ್ ಬರ್ತಿತ್ತು ನನಗೆ. ಬಟ್ ಅದನ್ನು ಸಾರ್ಟ್ ಮಾಡಿಕೊಂಡೆ, ಅದನ್ನು ಡೀಲ್ ಮಾಡಿದೆ ಆ್ಯಂಡ್ ಸಕ್ಸಸ್ಫುಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ. ಆ್ಯಂಡ್ ನಾನು ಏನು ಮಾಡ್ತೀನಿ, ಪ್ರತಿ ಸತಿ ಏನಾದರೂ ಈ ಥರ ಸಿಚುವೇಶನ್ ಬಂದಾಗ ಕೂತ್ಕೊಂಡು ಅನಲೈಸ್ ಮಾಡ್ತೀನಿ. ಸೊ ಇವತ್ತು ಇಡೀ ದಿನ ನಾನು ಇನ್ನೇನೂ ಮಾಡಿಲ್ಲ, ಮನೇಲೇ ಕೂತಿದ್ದೆ. ನಾನು ಜಿಮ್ ಕೂಡ ಹೋಗಿಲ್ಲ ಇವತ್ತು. ಆ್ಯಂಡ್ ಜಿಮ್ಗೆ ಹೋಗೋ ಮನಸ್ಸು ಇರಲಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ನಾನು ಆಫ್ ತೊಗೋತೀನಿ, ಮೂಡ್ ಇಲ್ಲದೆ ಇದ್ದಾಗ, ಸ್ವಲ್ಪ ಫ್ರಸ್ಟ್ರೇಟ್ ಆಗಿ ಡೌನ್ ಫೀಲ್ ಆದಾಗ ತೊಗೋತೀನಿ ನಾನು ಆಫ್ನ. ಸೊ ಅದಕ್ಕೆ ಏನು ಮಾಡಿದೆ, ಕೂತ್ಕೊಂಡು ನಾನು ಕಂಪ್ಲೀಟಾಗಿ ಯೂಟ್ಯೂಬ್ ತೆಗೆದೆ, ನನ್ನ ಅಕೌಂಟ್ ತೆಗೆದ್ಬಿಟ್ಟು ಅದರಲ್ಲಿ ಏನೇನು ಅನಾಲಿಟಿಕ್ಸ್ ಇತ್ತು ಪ್ರತಿಯೊಂದು ತೆಗ್ದು ಬರೆದಿಟ್ಕೊಂಡಿದ್ದೀನಿ. ಕಂಪ್ಲೀಟ್ ಎಕ್ಸೆಲ್ ಶೀಟ್ ರೆಡಿ ಮಾಡಿಕೊಂಡೆ. ಡೇಟಾ ಇಂಜಿನಿಯರ್ ಆಗಿರೋದ್ರಿಂದ ನಮ್ದು ಫಸ್ಟ್ ಬರೋದೇನೆ ಡೇಟಾ ಕಲೆಕ್ಟ್ ಮಾಡೋದು. ಸೊ ಕಂಪ್ಲೀಟಾಗಿ ಕೂತ್ಕೊಂಡೆ 1 hour 2 hour ಡೇಟಾ ಕಲೆಕ್ಟ್ ಮಾಡಿದೆ, ಡೇಟಾ ಅನಲೈಸ್ ಮಾಡಿದೆ. ಏನಕ್ಕೆ ಹಿಂಗಾಗ್ತಿದೆ, ಏನು ಕತೆ, ಏನು ರಾಂಗ್ ಆಗ್ತಿದೆ ಅಂದರೆ, ಇವಾಗ ಏನು ಗೊತ್ತಾ, ಕಾಂಟೆಂಟ್ ಏನು ರಾಂಗ್ ಆಗ್ತಿದೆ ಅನ್ನೋದಕ್ಕಿಂತ ಈಗ ಕಾಂಟೆಂಟ್ ನನಗೆ ಯಾವ್ದು ರೈಟು. ಈಗ ನನ್ನ ಲೈಫೆಲ್ಲ ಎಡವಟ್ ಆಯ್ತಲ್ಲ. ಈ ಥರ ನಾನೊಂದು ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಆಗಿ, ಒಬ್ಬ ಫಿಟ್ನೆಸ್ ಕಾಂಟೆಂಟ್ ಕ್ರಿಯೇಟರ್ ಆಗಿ ನಾನೇ ನನ್ನ ಲೈಫನ್ನು ಕರೆಕ್ಟಾಗಿ ಬದುಕ್ತಿಲ್ಲ ಅಂದರೆ ನಿಮಗೆ ತೋರಿಸಿ ಏನೂ ಪ್ರಯೋಜನ ಇಲ್ಲ ಆಯಿತಾ. ಕಂಪ್ಲೀಟ್ ಯೂಸ್ಲೆಸ್ ಆಗಿಬಿಡುತ್ತೆ. ನಾನು ಫಸ್ಟು ನನ್ನ ಲೈಫ್ ಕರೆಕ್ಟಾಗಿ ಬದುಕಿದ್ರೆ ನಿಮಗೆ ಹೇಳ್ಬೋದು. ಈಗ ಸ್ವಾಮಿ ವಿವೇಕಾನಂದ ಅವ್ರದ್ದು ನನ್ನ ಮುಂಚೆ ಒಂದು ಚಾಪ್ಟರ್ ಇತ್ತು ನಮಗೆ, ಐ ಥಿಂಕ್ ಬುಕ್ಕಲ್ಲೇನೋ. ಅವಾಗ ಅದೊಂದು ಕೇಳಿದ್ದೆ, ಲೈಕ್ ಅವ್ರಿಗೆ ಯಾವುದೋ ಸ್ವೀಟ್ ಇಷ್ಟ ಅಂತ. ಸೊ ಒಬ್ರು ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ನನ್ನ ಮಗ ಅಥವಾ ಮಗಳು ಜಾಸ್ತಿ ತಿಂತಾರೆ ಅದನ್ನ ಅಂತ. ಸೊ ಅವ್ರು ಅದಕ್ಕೆ ನಾಳೆ ಬನ್ನಿ ಅಂತ ಕಳಿಸ್ತಿರ್ತಾರೆ. ಆ್ಯಂಡ್ ಒಂದಿನ ಬಂದಾಗ ಅವರು ಅಡ್ವೈಸ್ ಕೊಡ್ತಾರೆ. ಅವಾಗ ಏನಕ್ಕೆ ಇಷ್ಟು ದಿನ ತೊಗೊಂಡ್ರಿ ಅಂತ ಕೇಳಿದಾಗ, ಇಲ್ಲ ನಾನೇ ಅದನ್ನ ಮಾಡ್ತೀನಿ, ಫಸ್ಟ್ ನಾನು ಆ ಹ್ಯಾಬಿಟ್ ಬಿಡಬೇಕು, ಅದಾದ್ಮೇಲೆ ಬೇರೆಯವ್ರಿಗೆ ಹೇಳ್ಬೋದು ಅಂತ ಅಂತಾರೆ. ಸೊ ನಂದು ಅದೇ ಥರ ಸಿಚುವೇಶನ್. ಇವಾಗ ನಂದೇ ಲೈಫ್ ಸರಿ ಇಲ್ಲದೆ ಇದ್ದಾಗ ನಿಮಗೆ ಹೇಳೋದು ಸರಿ ಆಗೋದಿಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ನಾನು ಈ ಥರ ಇದ್ದಿದ್ದಲ್ಲ, ನಾನು ತುಂಬ ಸಾರ್ಟೆಡ್ ಆಗಿದ್ದು. ಆ್ಯಂಡ್ ರೀಸೆಂಟಾಗಿ ಒಂದು ಲಾಸ್ಟ್
2-3 ವೀಕ್ಸಿಂದ ಕಂಪ್ಲೀಟ್ ಮೆಸ್ ಆಗಿದೆ ಲೈಫ್ ಮಾತ್ರ. ಹೆಂಗೆ ಫಿಕ್ಸ್ ಮಾಡ್ಕೊಳ್ಳೋದು ಅನ್ನೋದೇ ಒಂದು ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಅಂದ್ಕೊಂಡೆ ಇದೇ ಥರ ಪುಷ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದೇ ಥರ ಇದ್ಬಿಡುತ್ತೆ ಲೈಫು. ಒಂದು ಬ್ರೇಕ್ ತೊಗೋಬೇಕು ಹಿಂಗೆ ಆ್ಯಂಡ್ ನಿಲ್ಲಿಸ್ಬಿಟ್ಟು ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೂತ್ಕೊಂಡು ಕಂಪ್ಲೀಟಾಗಿ ಅನಲೈಸ್ ಮಾಡಿದೆ ನನಗೆ ಏನು ಬೆಸ್ಟ್ ಅಂತ. ಸೊ ನನ್ನ ಅನಾಲಿಸಿಸ್ ಬಂದಿರೋದು ಏನು ಅಂದರೆ 8 to 12 ಮಿನಿಟ್ಸ್ ಕಾಂಟೆಂಟ್ ಏನಿದೆ ನನಗೆ ಅದೇ ಬೆಸ್ಟ್ ಅನಿಸುತ್ತೆ ಆಯಿತಾ. ಯಾಕಂದರೆ ಈಸಿ ನನಗೆ ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆ ಈಸಿ ಆಗುತ್ತೆ ನನಗೆ. ಆ್ಯಂಡ್ ತುಂಬ ಟೈಮ್ ತಿನ್ನೋದಿಲ್ಲ ನಂದು. ಪ್ಲಸ್ ಅದಕ್ಕೆ ರಿಟರ್ನು ಜಾಸ್ತಿ ಇದೆ. ನಿಮ್ಗಳು ಕೂಡ ಅದೇ ಜಾಸ್ತಿ ಇಷ್ಟ ಆಗ್ತಿರೋದು. ಲಾಂಗ್ ಫಾರ್ಮ್ ಕಾಂಟೆಂಟ್ ಏನಿದೆ 30 ಮಿನಿಟ್ಸ್ ಅದಕ್ಕೆಲ್ಲ ರಿಟೆನ್ಷನು ಇಲ್ಲ, ಯಾರೂ ಜಾಸ್ತಿ ನೋಡ್ತಾನೂ ಇಲ್ಲ, ವ್ಯೂಸ್ ಕೂಡ ಇಲ್ಲ. ಅದಕ್ಕೆ ಎಫರ್ಟ್ ತುಂಬ ಜಾಸ್ತಿ ತೊಗೊಳುತ್ತೆ, 4ರಷ್ಟು ಎಫರ್ಟ್ ತೊಗೊಳುತ್ತೆ ಆಲ್ಮೋಸ್ಟ್ ಅದು. ಸೊ ಒಂದು 8 to 12 ಮಿನಿಟ್ಸ್ ಕಾಂಟೆಂಟಿಗೆ ಸ್ಟಿಕ್ ಆಗ್ತೀನಿ. ಯಾವತ್ತಾದರೂ ಕಾಂಟೆಂಟೇ ಮಾಡೋಕ್ಕಾಗ್ತಿಲ್ಲ, ಕಂಪ್ಲೀಟ್ ಮಿಸ್ ಆಗಿದೆ ಅಂತಂದರೆ 5 ಮಿನಿಟ್ಸ್ ಕೂಡ ನಡೆಯುತ್ತದೆ, 2 ಮಿನಿಟ್ಸ್ ಕೂಡ ನಡೆಯುತ್ತೆ. ಏನೋ ಒಂದು ಪೀಸ್ ಆಫ್ ಕಾಂಟೆಂಟ್ ಹಾಕಬೇಕಷ್ಟೇ, ಕನ್ಸಿಸ್ಟೆಂಟಾಗಿ ಹಾಕಬೇಕಷ್ಟೇ, ಬ್ರೇಕ್ ತೊಗೋಬಾರ್ದು ಅಂತ. ಆ್ಯಂಡ್ ಶುರು ಮಾಡಿಬಿಟ್ಟಿದ್ದೀನಿ, ನಿಲ್ಸೋಕ್ಕಾಗೋದಿಲ್ಲ ಇವಾಗ. ಸೊ ಮಾಡಲೇಬೇಕು. ಇದೇ ಲೈಕ್ ಎಕ್ಸಾಸ್ಟ್ ಆಗಿದ್ದೀನಿ, ಹೌದು ಎಲ್ಲ ಇದೆ, ಬಟ್ ಗಿವ್ ಅಪ್ ಅಲ್ಲ, ಇದನ್ನು ಸಾರ್ಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ತಿದ್ದೀನಿ ಇವಾಗ. ಸೊ ಇದೆಲ್ಲ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಿದ್ದೀನಿ. ಕೆಲವು ಮಿಸ್ಟೇಕ್ಗಳು ನಾನು ಮಾಡಿರೋದು ನನಗೆ ಗೊತ್ತಾಯಿತು, ಇದು ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ನಾನು ಏನದ್ರ ಮೇಲೆ ಕೆಲಸ ಮಾಡ್ತಿದ್ದೀನಿ ಅಂದರೆ ಟೈಟಲ್ ಮತ್ತು ಥಂಬ್ನೇಲ್ ಏನಿದೆ ನಂದು, ಅದು ಯಾರಿಗೂ ಗೊತ್ತೇ ಆಗ್ತಿಲ್ಲ ಕನ್ನಡ ಕಾಂಟೆಂಟ್ ಇದು ಅಂತ. ಸೊ ಜನಕ್ಕೆ ಏನಾಗ್ತಿದೆ, ಕನ್ನಡದವ್ರು ಇಲ್ಲದೆ ಯಾರು ಕ್ಲಿಕ್ ಮಾಡ್ತಿದ್ದಾರೆ ಅವರಿಗೆ ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ. ಅವರು ಕ್ಲಿಕ್ ಮಾಡ್ತಿರೋದೇನು, ಅಲ್ಲಿ ಡೇ ಅಂತ ಇದೆ, ನಂಬರ್ ಇದೆ ಆಯಿತಾ, ಡೇ ಎಕ್ಸ್ ಆಫ್ ಕಟ್ ಅಂತ ಇದೆ, ಆ್ಯಂಡ್ ಟೈಟಲಲ್ಲಿ ಫುಲ್ ಇಂಗ್ಲೀಷಲ್ಲಿ ಬರೆದಿದೆ. ಅವ್ರಿಗೆ ಏನನ್ಸುತ್ತೆ, ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಬರೆದಿರೋದ್ರಿಂದ ಇಟ್ಸ್ ಇದರ್ ಇಂಗ್ಲೀಷ್ ಕಾಂಟೆಂಟ್ ಆರ್ ಹಿಂದಿ ಕಾಂಟೆಂಟ್ ಅನ್ನೋ ಫೀಲ್ ಬಂದ್ಬಿಡುತ್ತೆ ಜನಕ್ಕೆ. ಸೊ ಕ್ಲಿಕ್ ಮಾಡ್ತಾರೆ, ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀನಿ, ಅಯ್ಯೋ ಇದು ಯಾವುದೋ ಗೊತ್ತಿಲ್ಲ ಇರೋ ಭಾಷೆ ಅಂತ ಕ್ಲೋಸ್ ಮಾಡಿಬಿಡ್ತಾರೆ. ಅರ್ಧ ಅಂಥವ್ರಿಂದ ಏನಾಗ್ತಿದೆ, ಇನಿಷಿಯಲಿ ಏನು 30 ಸೆಕೆಂಡ್ಸ್ ಹತ್ತಿರ ರಿಟೆನ್ಷನ್ ಇದೆ, ಅದು ಸೀದಾ ಕೆಳಗಡೆ ಹೋಗುತ್ತೆ. ಆ್ಯಂಡ್ ಕನ್ನಡದವ್ರಿಗೆ ಏನು ಅಂದರೆ ಇದು ಕನ್ನಡದ ಕಾಂಟೆಂಟ್ ಅಂತಲೇ ಗೊತ್ತಾಗ್ತಿಲ್ಲ, ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಬರೆದಿದ್ದೀನಿ, ಥಂಬ್ನೇಲ್ ಮೇಲೆ ಇಂಗ್ಲೀಷಲ್ಲಿದೆ, ಟೈಟಲ್ ಫುಲ್ ಇಂಗ್ಲೀಷಲ್ಲಿದೆ. ಓಪನ್ ಮಾಡಿ ಕೇಳಿದವ್ರಿಗೆ ಮಾತ್ರ ಗೊತ್ತಿಲ್ಲ, ನೀವುಗಳು ಯಾರು ಫಾಲೋ ಮಾಡ್ತಿದ್ದೀರ ದಿನ ನನ್ನ, ಅವ್ರಿಗೆ ಮಾತ್ರ ಗೊತ್ತಿರೋದು ಕನ್ನಡದ ಕಾಂಟೆಂಟ್ ಅಂತ. ಇನ್ಯಾರಿಗೂ ಗೊತ್ತೇ ಇಲ್ಲ ಆಯಿತಾ, ಓಪನೇ ಮಾಡ್ತಿಲ್ಲ ಜನ, ಅವ್ರಿಗೆ ಗೊತ್ತೇ ಇಲ್ವಲ್ಲ ಕನ್ನಡ ಅಂತ, ಏನೂ ಒಂದು ಕ್ಲೂ ಕೂಡ ಇಲ್ಲ ಅದರಲ್ಲಿ. ಸೊ ಅವಾಗ ಅಂದ್ಕೊಂಡೆ ಓಕೆ ನಾನೇ ಮಾಡಿರೋ ಮಿಸ್ಟೇಕ್ ಅದು ನಾನು ವಾಪಸ್ ತಿರುಗಿ ನೋಡೇ ಇರಲಿಲ್ಲ, ನಾನು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ಒಂದು ಫ್ಲೋಲಿ. ಸೊ ಸಮ್ಟೈಮ್ಸ್ ಅದಕ್ಕೆ ಒಂದು ಬ್ರೇಕ್ ತೊಗೊಂಡ್ಬಿಟ್ಟು ಅನಲೈಸ್ ಮಾಡಬೇಕಾಗುತ್ತೆ, ಸಖತ್ ಇಂಪಾರ್ಟೆಂಟ್ ಅದು. ನಾವು ಕಂಪ್ನಿಗಳಲ್ಲೂ ಅದನ್ನೇ ಮಾಡೋದು, ಏನು ಡೇಟಾ ಇದೆ ಅದು ಅನಲೈಸ್ ಮಾಡಿದಾಗಲೇ ಗೊತ್ತಾಗೋದು ಕಂಪ್ನಿ ಇನ್ನೂ ಎಫಿಷಿಯೆಂಟ್ ಹೆಂಗೆ ಮಾಡೋದು ಅಂತ. ಸೊ ಇಲ್ಲೂ ನಾನು ಅದೇ ಸೇಮ್ ಮೆಥಡ್ ಫಾಲೋ ಮಾಡ್ತೀನಿ, ಕಾಂಟೆಂಟ್ ಕ್ರಿಯೇಷನಲ್ಲಿ ಕೂಡ ಆ್ಯಂಡ್ ನನ್ನ ಲೈಫಲ್ಲಿ ಕೂಡ ನಾನು ಕಂಪ್ಲೀಟ್ ಡೇಟಾ ಅನಾಲಿಸಿಸ್ ಮಾಡ್ತಾ ಇರ್ತೀನಿ, ವೆರಿ ಫ್ರೀಕ್ವೆಂಟಾಗಿ ಮಾಡ್ತಾ ಇರ್ತೀನಿ ನಾನು. ಸೊ ಅದೊಂದು ಗೊತ್ತಾಯ್ತು ನನಗೆ, ಸೊ ಕನ್ನಡದ ಕಾಂಟೆಂಟ್ ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ ಜನಕ್ಕೆ ಅಂತ, ಅದೊಂದು ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಲೆಂತ್ ತುಂಬ ಡ್ರ್ಯಾಗ್ ಆಗ್ತಿದೆ ಅನ್ನಿಸ್ತು ನನಗೆ. 20 ಮಿನಿಟ್ಸ್ 30 ಮಿನಿಟ್ಸ್ ವೀಡಿಯೋ, ಅದು ಕೆಲವ್ರು ನೋಡ್ತೀರಾ ನೀವು ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನೋಡ್ತೀರಾ, ರಿಟೆನ್ಷನ್ ಇದೆ ಕೆಲವಕ್ಕೆ 30% ಹತ್ತತ್ರ ಕೊನೆವರೆಗೂ ನೋಡಿರೋರು ಇದ್ದಾರೆ. ಬಟ್ ಏನು ಅಂತ ಅಂದರೆ ಅದು ನನಗೆ ಫೀಸಿಬಲ್ ಆಗ್ತಾ ಇಲ್ಲ ಆಯಿತಾ. ಆ್ಯಂಡ್ ಅದಕ್ಕೆ ಸ್ವಲ್ಪ ಜನ ತುಂಬ ಡ್ರ್ಯಾಗ್ ಅನ್ನಿಸ್ತಿದೆ ಅವ್ರಿಗೂ. ಸೊ ನನಗನ್ಸೋ ಪ್ರಕಾರ ಒಂದು 10 ನಿಮಿಷ 15 ನಿಮಿಷದೊಳಗಡೆ ಕಾಂಟೆಂಟ್ ಇದ್ದರೆ ಜನಕ್ಕೂ ನೋಡೋಕ್ಕೆ ಬೋರ್ ಆಗೋದಿಲ್ಲ, ನೋಡ್ತಾರೆ ಕೇಳ್ತಾರೆ, ಅವ್ರಿಗೂ ಮಜಾ ಬರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಸೊ ಇವಾಗ ಅದೊಂದಾಯಿತು. ಸೊ ಲೆಂತ್ ಫಿಕ್ಸ್ ಮಾಡಿಕೊಂಡೆ ಇಷ್ಟರಲ್ಲಿ ಮಾಡೋಣ ಅಂತ. ಆ್ಯಂಡ್ ಸೆಕೆಂಡ್ ಏನು, ಟೈಟಲ್ ಥಂಬ್ನೇಲ್ ಚೇಂಜ್ ಮಾಡ್ಬೇಕು ನಾನು ಇವಾಗ. ಸೊ ನಾಳೆ ನಿಮಗೆ ಐ ಹೋಪ್ ನಾಳೆ ಒಳಗೆ ಇವತ್ತು ರಾತ್ರಿ ಒಳಗಡೆ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಯಿತು ಅಂತಂದರೆ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ನಿಮ್ಮ ರಿವ್ಯೂ ಕೊಡಿ, ನನ್ನ ಚಾನಲ್ ಇವಾಗ ಹೆಂಗೆ ಕಾಣಿಸ್ತಿದೆ ಅಂತ ಹೋಗ್ಬಿಟ್ಟು ನೋಡಿ. ಎಲ್ಲ ಟೈಟಲ್ ಚೇಂಜ್ ಮಾಡಿರ್ತೀನಿ, ಥಂಬ್ನೇಲ್ ಚೇಂಜ್ ಮಾಡಿರ್ತೀನಿ. ಒಂದೇ ನೈಟಲ್ಲಿ ಅಷ್ಟು ಚೇಂಜ್ ಮಾಡೋದು ಕಷ್ಟ ಅನ್ನಿಸ್ತಿದೆ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ನಾನು ಮೇಲ್ಗಡೆಯಿಂದ ಟಾಪಿಂದ ಬರ್ತೀನಿ, ರಿವರ್ಸ್ ಆರ್ಡರಲ್ಲಿ ಚೇಂಜ್ ಮಾಡ್ತಾ ಬರ್ತೀನಿ. ಸೊ ನೋಡಿ, ನಿಮಗೆ ನಿಮ್ಮ ರಿವ್ಯೂ ಕೊಡಿ, ಇಷ್ಟ ಆಯಿತಾ, ಏನು ಕತೆ ಹೆಂಗೆ ಅಂತ. ಆ್ಯಂಡ್ ಇವಾಗ ನೆಕ್ಸ್ಟ್ ಹೋಗ್ತಾ ಏನು ಅಂತಂದರೆ ನನ್ನ ಕಂಪ್ಲೀಟ್ ಲೈಫನ್ನು ಸಾರ್ಟ್ ಮಾಡ್ಕೋಬೇಕು, ಬರೀ ಕಾಂಟೆಂಟ್ ಅಲ್ಲ. ನನ್ನ ಸ್ಲೀಪ್ ಪ್ಯಾಟರ್ನ್ಸ್ ಫಿಕ್ಸ್ ಆಗಬೇಕು, ನಾನು 12 ಗಂಟೆಗೆ ಮಲ್ಕೋಬೇಕು, 8 ಗಂಟೆಗೆ ಎದ್ದೇಳಬೇಕು. ನನಗೆ 8 ಅವರ್ಸ್ ಸ್ಲೀಪ್ ಬೇಕೇ ಬೇಕು ಅಷ್ಟೇ. ಆಫೀಸಿಗೆ ಬೇಗ ಹೋಗಬೇಕು, ಆಫೀಸಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಕೆಲಸ ಮಾಡಬೇಕು, ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಜಿಮ್ಗೆ ಹೋಗಬೇಕು. ಆ್ಯಂಡ್ ಜಿಮ್ಮಿಂದ ಬಂದು ಅಡುಗೆ ಮಾಡ್ಕೋಬೇಕು, ಎಡಿಟ್ ಮಾಡಿ ಮಲ್ಕೋಬೇಕು. ಕಂಪ್ಲೀಟ್ ಒಂದು ಪ್ರಾಪರ್ ನನ್ನ ಹಳೇ ಸ್ಕೆಡ್ಯೂಲ್ ಏನಿತ್ತು ನನಗೆ ಅದಕ್ಕೆ ತೊಗೊಂಡೋಗ್ಬೇಕು ವಾಪಸ್ ಇವಾಗ ಅಷ್ಟೇ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ನಾನು ಇದೆಲ್ಲ ಇವಾಗ ಫಿಕ್ಸ್ ಮಾಡ್ಕೋತೀನಿ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ನಾನು ಸ್ಟಾಪ್ ಮಾಡೋದಿಲ್ಲ, ಅದೇನೇ ಆಗಲಿ. ಬೇಕಾದ್ರೆ ಒಂದು ದಿನ ಡಿಲೇ ಆದರೂ ಪರವಾಗಿಲ್ಲ, ಅದು ನೆಕ್ಸ್ಟ್ ದಿನ 2 ವೀಡಿಯೋ ಹಾಕ್ಬಿಡ್ತೀನಿ, ಇಲ್ಲ ಒಂದು ದಿನ ಸ್ಕಿಪ್ ಆದರೂ ಪರವಾಗಿಲ್ಲ, ವೀಡಿಯೋ ಮಾಡೋದು ಮಾತ್ರ ನಿಲ್ಲಿಸೋದಿಲ್ಲ ನಾನು. ಯಪ್ಪ ಮಲಗಿಬಿಟ್ರೆ ಸಾಕು ಅನ್ನಿಸ್ತಿದೆ. 8 ಅವರ್ಸ್ ಯಾವತ್ತು ನಿದ್ದೆ ಸಿಗುತ್ತೆ ನೋಡಿ ಕರೆಕ್ಟಾಗಿ, ಅಂದರೆ ಬ್ರೇಕ್ ಇಲ್ಲದೆ 8 ಅವರ್ಸ್, ಮಲಗಿ ಹೇಳೋದಕ್ಕೆ 8 ಅವರ್ಸ್, ಮಧ್ಯದಲ್ಲಿ ಏನೂ ಇಂಟ್ರಪ್ಟ್ ಆಗಬಾರ್ದು. ಆ ಡೇಗೆ ಕಾಯ್ತಾ ಇದ್ದೀನಿ. 2 ಮಂತ್ಸ್ ಆಯಿತು, ಆ ಡೇನೇ ಬಂದಿಲ್ಲ. 2 ಮಂತ್ಸಿಂದ ನಿದ್ದೆ ಹಾಳಾಗಿ ಹೋಗ್ಬಿಟ್ಟಿದೆ. ಹಿಂಗಾದ್ರೂ ಸರಿ ಮಾಡ್ಕೋಬೇಕು. ಓಕೆ, ಟೈಮ್ ವೇಸ್ಟ್ ಮಾಡಬಾರ್ದು, ಇವಾಗ ಕೆಲಸ ಮಾಡಬೇಕು, ಬೇಗ ಬೇಗ ಮುಗಿಸ್ಕೊಡೋಣ ಇದನ್ನೆಲ್ಲ. ಟೀ ಬಿಸಿ ಮಾಡ್ಕೊಬರ್ತೀನಿ ಫಸ್ಟು, ತಣ್ಣಗೆ ಹೋಗ್ಬಿಟ್ಟಿದೆ.